ಈಗ ಡಿ.ಆರ್.ಎಸ್ ಇದೆ ಸರ್. ತುಂಬಾ ವರ್ಷಗಳಿಂದ ಡಿ.ಆರ್.ಎಸ್ ಯೂಸ್ ಮಾಡ್ತಾ ಇದ್ದಾರೆ. ಅಂಡ್ ಪ್ರತಿದಿನ ನಾವು ನೋಡ್ತೀವಿ ಮ್ಯಾಚಲ್ಲಿ ಹೊಸ ಟೆಕ್ನಾಲಜೀಸ್ ಬರ್ತಾನೆ ಇದೆ. ಹ್ಮ್. ಎರಡು ಪಾಯಿಂಟ್ ಇದೆ ಸರ್. ಒಂದು ಡಿ.ಆರ್.ಎಸ್ ವರನ ಶ್ರಾಪನ. ನೀವು ಕ್ರಿಕೆಟ್ ಆಸ್ ಅ ಹೋಲ್ ನೋಡಿದ್ರೆ, ಆಸ್ ಅ ಪ್ಲೇಯರ್, ಆಸ್ ಅನ್ ಅಂಪೈರ್ ಹಂಗೆ ನೋಡಿದ್ರೆ ಡಿ.ಆರ್.ಎಸ್ ವರಾನೇ. ಯಾಕಂದ್ರೆ ನಾನು ಆಸ್ ಅನ್ ಅಂಪೈರ್ ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಡಿ.ಆರ್.ಎಸ್ ಬಂದಿರೋದು ಹೌಲರ್ಸನ್ನ ಇರಾಡಿಕೇಟ್ ಮಾಡಲಿಕ್ಕೆ. ಸೊ ನಂದು ಯಾವತ್ತು ನನ್ನ ದಿನ ಚೆನ್ನಾಗಿದೆ, ವೆನ್ ಐ ಆಮ್ ಏಬಲ್ ಟು ಮೇಕ್ ಆಲ್ ದ ರೈಟ್ ಡಿಸಿಷನ್ಸ್ ಆ್ಯಂಡ್ ಪ್ಲೇಯರ್ಸ್ ಚಾಲೆಂಜ್, ಡಿ.ಆರ್.ಎಸ್ ಸೇಸ್ ಎಸ್ ದ ಡಿಸಿಷನ್ ಈಸ್ ಕರೆಕ್ಟ್. ಸೊ ಡಿ.ಆರ್.ಎಸ್ ಇಸ್ ಬ್ಯಾಕಿಂಗ್. ಆನ್ ದ ಕಾಂಟ್ರರಿ, ಸಪೋಸ್ ನಂದು ಏನೋ ಒಂದು ಎರರ್ ಆಯಿತು, ದೇ ಟೇಕ್ ಅ ಡಿ.ಆರ್.ಎಸ್ ಆ್ಯಂಡ್ ಡಿ.ಆರ್.ಎಸ್ ಕರೆಕ್ಟ್ಸ್ ಮೈ ಮಿಸ್ಟೇಕ್. ಸ್ಟಿಲ್ ದ ಗೇಮ್ ಈಸ್ ನಾಟ್ ಎಫೆಕ್ಟೆಡ್. ನನ್ನಿಂದ ಗೇಮ್ ಎಫೆಕ್ಟ್ ಆಗಿಲ್ಲ. ಸೊ ಎಂಡ್ ಆಫ್ ದ ಡೇ ಡಿ.ಆರ್.ಎಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್, ವಿಚ್ ಎಂಡ್ ಆಫ್ ದ ಡೇ ಕ್ರಿಕೆಟ್ ಇಸ್ ಅ ವಿನ್ನರ್. ಸೊ ಆ ರೀತಿ ಐ ಫೀಲ್ ಡಿ.ಆರ್.ಎಸ್ ಇಸ್ ದ ಕೀ, ಡಿ.ಆರ್.ಎಸ್ ಇಸ್ ದ ಥಿಂಗ್ ಫಾರ್ವರ್ಡ್. ಅಂದರೆ ಆಸ್ ಅನ್ ಅಂಪೈರ್, ಆಲ್ ಫೆಸಿಲಿಟೇಟರ್ಸ್ ಆಫ್ ದ ಗೇಮ್, ನಾವೆಲ್ಲ ಕಲಿಬೇಕು ಡಿ.ಆರ್.ಎಸ್ ಜೊತೆ ವರ್ಕ್ ಮಾಡಲಿಕ್ಕೆ. ಇಟ್ ಈಸ್ ಚಾಲೆಂಜಿಂಗ್ ಬಿಕಾಸ್ ದ ಮೂಮೆಂಟ್ ನಾನು ಡಿಸಿಷನ್ ಕೊಟ್ಮೇಲೆ ಪ್ಲೇಯರ್ ಚಾಲೆಂಜ್ ಮಾಡಿದ್ರೆ ನೆಕ್ಸ್ಟ್ 5 ಸೆಕೆಂಡ್ಸ್, ನೆಕ್ಸ್ಟ್ 15 ಸೆಕೆಂಡ್ಸಲ್ಲಿ ಸ್ಕ್ರೀನಲ್ಲಿ ಬರುತ್ತೆ. ಯು ಶುಡ್ ಬಿ ರೆಡಿ. ಸಮ್ಟೈಮ್ಸ್ ಇಫ್ ನಮ್ದು ಡಿಸಿಷನ್ ರಾಂಗ್ ಇದ್ರೆ 40,000 ನೀವು ಹೇಳಿದಂಗೆ ಕ್ರೌಡ್ ಎಲ್ಲ ಇದೆ. ಸೊ ದಟ್ಸ್ ಓಕೆ. ಎರರ್ ಇಸ್ ಅನ್ ಎರರ್. ಬಟ್ ಸ್ಟಿಲ್, ಬಟ್ ವೆನ್ ಇಟ್ ಇಸ್ ರೈಟ್, ಎವ್ರಿಬಡಿ ಸೀಸ್ ದಟ್ ಆಲ್ಸೋ ಶುಡ್ ಗಿವ್ ಅಸ್ ಕಾನ್ಫಿಡೆನ್ಸ್. ಸೊ ಬೋತ್ ವೇ. ಸೊ both way. ಅದು ಸರಿ ಮಾಡಿದ್ರೆ ಓಕೆ, ಹಾ. ಗೇಮ್ಗೇನು ಅಫೆಕ್ಟ್ ಆಗಲಿಲ್ಲ. ತಪ್ಪಿತ್ತು ಅಂತಂದ್ರೆ ಬೇಸಿಕಲಿ ನಿಮಗೆ ಕಲಿಯಕ್ಕೆ ಒಂದು ಪಾಠ ಅದು. ಅಷ್ಟೇ. ಸೊ ಈಗ ಡಿ.ಆರ್.ಎಸ್ ತಗೊಳ್ಳೋ ಟೈಮ್ ಬಂತು ಅನ್ಕೊಳ್ಳಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕ್ಯಾಪ್ಟನ್ ಬಂದ್ಬಿಟ್ಟು ಹಿಂಗ್ ಅಂತ ಹೇಳ್ತಾನೆ. ನಿಮಗೆ ಮನ್ಸಲ್ಲಿ ಅನ್ಸುತ್ತಾ, ಅಲ್ಲಪ್ಪ ನಾನು ಕರೆಕ್ಟ್ ಡಿಸಿಷನ್ ಕೊಟ್ಟಿದ್ದೀನಿ, ಯಾಕಪ್ಪ ಸುಮ್ಮನೆ ಇದು ಮಾಡ್ತಿದ್ದಾರೆ? ನಿಮಗೆ ಆ ನರ್ವಸ್ನೆಸ್ ಫೀಲ್ ಆಗುತ್ತಾ ಡಿ.ಆರ್.ಎಸ್ ಅಪೀಲ್ ಮಾಡಿದಾಗ ಏನಾದ್ರು? ಸಪೋಸ್ ನನ್ಗೆ ಅನ್ಸಿದೆ ಐ ಆಮ್ ವೆರಿ ಕಾನ್ಫಿಡೆಂಟ್ ವಿತ್ ಮೈ ಡಿಸಿಷನ್ ಅಂದ್ರೆ, ಐ ವಿಲ್ ಬಿ ಹ್ಯಾಪಿ ಆನ್ ಡಿ.ಆರ್.ಎಸ್ ತಗೊಂಡಾಗ. ಯಾಕಂದ್ರೆ ಐ ಕ್ಯಾನ್ ಪ್ರೂವ್ ಅದರ್ಸ್ ದಟ್ ಆಲ್ಸೋ ದಟ್ ಐ ಆಮ್ ಕರೆಕ್ಟ್. ನಾನು ಹೇಳ್ದೆ ಮುಂಚೆನೆ ಔಟ್ ಅಂತ ಕೇಳಿಸ್ಕೊಳ್ಳಿಲ್ಲ ನೀವು ಅಂತ ಅನ್ಸುತ್ತಾ? ಫೀಲಿಂಗ್ ಬರುತ್ತೆ. ಆ ರೀತಿನೇ ಫೀಲಿಂಗ್ ಬರುತ್ತೆ. ಸಪೋಸ್ ನನಗೂ ಡೌಟ್ ಇತ್ತು, ನಾನು ಐ ಆಮ್ ಸ್ಟಿಲ್ ಹ್ಯಾಪಿ, ನನ್ನಿಂದ ಗೇಮ್ ಎಫೆಕ್ಟ್ ಆಗಿಲ್ಲ ಅಂತ. ಸೊ ಇದರ್ ವೇಸ್ ವೆನ್ ಎವರ್ ಪ್ಲೇಯರ್ಸ್ ಟೇಕ್ ಡಿ.ಆರ್.ಎಸ್ ಐ ಆಮ್ ಹ್ಯಾಪಿ. ಸೊ ನಿಮ್ ಡಿಸಿಷನ್ಸ್ ನೀವು ಕೊಡುವಾಗ ಯು ಡೋಂಟ್ ಟೇಕ್ ಡಿ.ಆರ್.ಎಸ್ ಇನ್ ಟು ಅಕೌಂಟ್. ಸೊ ಈಗ ಎಕ್ಸಾಂಪಲ್ ನೀವು ಒಂದು LBW ಕೊಡಬೇಕು, ಇದು 50-50 ಅಂತ ನಿಮ್ ತಲೆಯಲ್ಲಿ ಓಡ್ತಾ ಇರುತ್ತೆ. ಓಕೆ, ಡಿ.ಆರ್.ಎಸ್ ಇದೆ, ರೆಫರ್ ಮಾಡ್ಕೊಂತಾರೆ, ಸುಮ್ಮನೆ ಕೊಟ್ಬಿಡೋಣ ಔಟ್ ಅಂತ ಆತರ ಅನ್ಸಲ್ಲ? ಇಲ್ಲ ಆ ಥರ ನಮ್ಗೆ ಎಂದು ಅನ್ಸಲ್ಲ. ಈಗ ಎಷ್ಟೊಂದು ವೆರಿ ವೆರಿ ಗುಡ್ ಕ್ವಶನ್ ಇದು. ಈಗ ನಮ್ಗೆ ಎರಡೇ ಅನ್ಸೋದು, ಇದರ್ ಔಟ್ ಆರ್ ನಾಟ್ ಔಟ್. ಇದು ಹೊಡಿಬೋದು, ಇಲ್ಲ ಸ್ವಲ್ಪ ಹೊಡಿಬೋದಾ, ಬರೀ ಟಚ್ ಆಗ್ಬೋದಾ, ನಮ್ಗೆ ಆ ಥರ 50-50 ಇಲ್ಲ. ಬರಲ್ಲ. ಈಗ ನಾವು ಡಿ.ಆರ್.ಎಸ್ ಅಲ್ಲಿ ನೀವು ನೋಡಿರ್ಬೋದು, ಅಂಪೈರ್ಸ್ ಕಾಲ್ ಅಂತ ಇದೆ. ಹೌದು. ಇದು ಎಷ್ಟೋ ಸಲಿ ಬಾಲ್ ಹಿಟ್ಟಿಂಗ್ ಅಂಪೈರ್ಸ್ ಕಾಲ್ ಅಂತ ಬರುತ್ತೆ. ಬಟ್ ಆನ್ ಫೀಲ್ಡ್ ನಮ್ಗೆ ಅನ್ಸೋದು ಇಟ್ ವಿಲ್ ಇದರ್ ಹಿಟ್ ಆರ್ ಇಟ್ ವಿಲ್ ಮಿಸ್. ನಾವು ಅಂಪೈರ್ಸ್ ಕಾಲ್ ಬರುತ್ತೆ ಅಂತ ನಾವು ಎಂದ ಔಟ್ ಕೊಡಲ್ಲ, ಇಲ್ಲ ನಾಟ್ ಔಟ್ ಕೊಡಲ್ಲ. ಬಿಕಾಸ್ ಇನ್ ದ ರಿಯಲ್ ಟೈಮ್, ಈಗ ನೋಡಿ ಬೇಸಿಕ್ಲಿ ನಾನು ನಂದು ಎಕ್ಸ್ಪೀರಿಯನ್ಸ್, ಈಗ ಯಾರ್ಯಾರು ಮನೇಲಿ ಕುತ್ಕೊಂಡು ಟಿವಿ ನೋಡ್ತಾರೋ ಆರಾಮಾಗಿ, ನಮ್ಮಂತವ್ರು ಇಲ್ಲ ಆ ಥರ ಪರ್ಸನಲಿ ತಗೋಬೇಡಿ. ಎಲ್ಲರೂ ಎನಿ ಸ್ಪೆಕ್ಟೇಟರ್ಸ್ ಮನೇಲಿ ಆರಾಮ್ AC ಹಾಕೊಂಡು, ಕಾಲ್ ಮೇಲೆ ಕಾಲ್ ಸೋಫಾ ಮೇಲೆ ಹಾಕೊಂಡು ಅವ್ರ ಲೈಫಲ್ಲಿ ಎಂದೂ ಟಿವಿ ನೋಡ್ತಾ ರಾಂಗ್ ಡಿಸಿಷನ್ ಕೊಟ್ಟೇ ಇಲ್ಲ. ಅಬ್ಸಲ್ಯೂಟ್ಲಿ. ಎಲ್ಲಾ ಡಿಸಿಷನ್ಸ್ ಪರ್ಫೆಕ್ಟ್ ಅವ್ರದ್ದು. ಅಂಡ್ ನಮ್ ದೇಶದಲ್ಲಿ ಎಲ್ಲರೂ ಅಂಪೈರ್ಸ್ ಟಿವಿಯಲ್ಲಿ ನೋಡುವಾಗ. ಅವ್ರಿಗೆ ಏನಂದ್ರೆ ಎಷ್ಟೊಂದು ಟೆಕ್ನಿಕ್ಯಾಲಿಟೀಸ್ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಜಸ್ಟ್ ಒಂದು LBW ಡಿಸಿಷನ್ದೇ ಮಾತಾಡೋಣ. ನಾನು ಮನೇಲಿ ಕೂತ್ಕೊಂಡು ಟಿವಿ ನೋಡುವಾಗ 9 out of 10 ಟೈಮ್ಸ್ ನನ್ನ ಡಿಸಿಷನ್ ಕರೆಕ್ಟ್ ಇರುತ್ತೆ. ಯಾಕಂದ್ರೆ ಐ ಆಮ್ ಫಾಲೋಯಿಂಗ್ ದ ಬಾಲ್, ಬೌಲರ್ ದ ಹ್ಯಾಂಡ್ ರಿಲೀಸ್ ಇಂದ ಐ ಆಮ್ ಫಾಲೋಯಿಂಗ್ ದ ಪಾತ್, ಎಲ್ಲ ನೋಡ್ತಾ ಇದ್ದೇನೆ. ಬಟ್ ಆಸ್ ಅನ್ ಅಂಪೈರ್ ಸ್ಟ್ಯಾಂಡಿಂಗ್ ಇನ್ ಬಿಟ್ವೀನ್, ಇನ್ ದ ಮಿಡಲ್, ನಂದು ಏನಿರುತ್ತೆ, ನಾನು ಇಮಿಡಿಯೇಟ್ಲಿ ಅಟ್ ದ ಪಾಯಿಂಟ್ ಆಫ್ ರಿಲೀಸ್ ನಾನು ಬಾಲ್ ಫಾಲೋ ಮಾಡೋಕ್ಕಾಗಲ್ಲ. ನಾನು ಮುಂದೆ ನೋಡ್ತಾ ಇರ್ತೀನಿ. ಐ ಅಲೌ ದ ಬಾಲ್ ಟು ಕಮ್ ಇನ್ ಮೈ ಗ್ರಿಡ್. ನಂಗೆ ಟ್ರಾಜೆಕ್ಟರಿ ಆಫ್ ದ ಬಾಲ್ ಗೊತ್ತಾಗಲ್ಲ. ಐ ಕ್ಯಾಚ್ ಓನ್ಲಿ ಮಿಡ್ ವೇ. ಸೊ ವೆನ್ ಬಾಲ್ ಈಸ್ ಮೂವಿಂಗ್, ಬ್ಯಾಟರ್ ಈಸ್ ಆಲ್ಸೋ ಮೂವಿಂಗ್. ಅವ್ನ ಕಾಲ್ ಮೂವ್ ಆಗ್ತಾ ಇದೆ, ಬ್ಯಾಟ್ ಮೂವ್ ಆಗ್ತಾ ಇದೆ, ಅವ್ನ ಬ್ಯಾಟ್ಸ್ ಮೂವ್ ಆಗ್ತಾ ಇದೆ. ಓನ್ಲಿ 2 ಥಿಂಗ್ಸ್ ಏನು ಕಾನ್ಸ್ಟೆಂಟ್ ಇದೆ ಅಂದ್ರೆ ನಮ್ಮ ತಲೆ ಮತ್ತು 3 ಸ್ಟಂಪ್ಸ್. ದಿಸ್ ಇಸ್ ವಾಟ್ ಮೇಕ್ಸ್ ಅಂಪೈರಿಂಗ್ ಚಾಲೆಂಜಿಂಗ್ ಅಂಡ್ ಇಂಟ್ರೆಸ್ಟಿಂಗ್. ಡಿ.ಆರ್.ಎಸ್ ಅಕ್ಯುರಸಿ ಸರ್. ಈಗ ಅಂಪೈರ್ಸ್ ಕಾಲ್ ಅಂತ ಹೇಳಿದ್ರಿ, ಒಂದಿಷ್ಟು ಇಂಟರ್ನ್ಯಾಷನಲ್ ಮ್ಯಾಚಸ್ ಆಯ್ತು. ಐ ಥಿಂಕ್ ಸೌತ್ ಆಫ್ರಿಕಾ ಟೂರ್ನಮೆಂಟ್, ಆಸ್ಟ್ರೇಲಿಯಾ ಟೂರ್ನಮೆಂಟ್ ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಸ್ಟಂಪ್ ಮೈಕ್ ಹತ್ರ ಬಂದ್ಬಿಟ್ಟು ಏನೋ ಒಂದು ಹೇಳಿದ್ರು, ಇಂಡೈರೆಕ್ಟ್ಲಿ ಇಟ್ ಸಮ್ಡ್ ಅಪ್ ಟು ಓಕೆ ಡಿ.ಆರ್.ಎಸ್ ನಿಮ್ ಬೇಕಾದಾಗ ಕರೆಕ್ಟ್ ಆಗುತ್ತೆ, ರಾಂಗ್ ಏನೋ ಸಮಥಿಂಗ್ ಲೈಕ್ ದಟ್ ಏನೋ ಹೇಳಿದ್ ಜ್ಞಾಪಕ ನಂಗೆ. ಸೊ ಮೈ ಕ್ವಶನ್ ಇಯರ್ ಇಸ್, ಈಗ ಎಷ್ಟು ಅಂಪೈರ್ ಕಾಲ್ಗಳು ಹೋಗುತ್ತೆ, ಈ LBW ಡಿಸಿಷನ್ಸ್ ಆರ್ ಆಲ್ವೇಸ್ ಅಕ್ಯುರೇಟ್ ನಿಮ್ ಪ್ರಕಾರ ಡಿ.ಆರ್.ಎಸ್ ಅಲ್ಲಿ ರಿವ್ಯೂ ಆದಾಗ? That's a technology accepted by ICC, followed by all cricket nations. That is the best as of now.
ವರ್ಕ್ ಇನ್ ಪ್ರೋಗ್ರೆಸ್ ಯಾವತ್ತೂ ಇದ್ದೇ ಇರುತ್ತೆ ಅದರಲ್ಲಿ. ಬಟ್ ಆಸ್ ಆಫ್ ನೌ ಈ ಕಂಪೇರ್ ಮಾಡಿದ್ರೆ ದಟ್ ಈಸ್ ದ ಬೆಸ್ಟ್. ಓಕೆ. ಸೆಕೆಂಡ್ ಕ್ವೆಶ್ಚನ್ ರಿಲೇಟೆಡ್ ಟು ದಿಸ್ ಟಾಪಿಕ್. ಈಗ ಹೊಸ ಟೆಕ್ನಾಲಜೀಸ್ ಬರ್ತಾ ಇದೆ ಆ್ಯಂಡ್ ನಾನು ಈ ಪಾಡ್ಕಾಸ್ಟ್ಗೋಸ್ಕರ ರಿಸರ್ಚ್ ಮಾಡುವಾಗ ಒಂದಿಷ್ಟು ಟೆಕ್ನಾಲಜಿ ಬಗ್ಗೆ ಓದ್ತಾ ಇದ್ದೆ. ಸೊ ಎಲ್ಲೋ ಒಂದು ಕಡೆ ಒಂದು ಪಾಯಿಂಟ್ ಬಂತು ದಟ್ ಇದೇ ರೀತಿ ಟೆಕ್ನಾಲಜಿ ಬೆಳೀತಾ ಹೋದರೆ ದರ್ ಕುಡ್ ಬಿ ಅ ಡೇ ವೆನ್ ಒಂದು ಮ್ಯಾಚಲ್ಲಿ ಅಂಪೈರ್ ಅವಶ್ಯಕತೆನೇ ಇರಲ್ಲ. ನಿಮ್ಮ ಪ್ರಕಾರ ಆಗೋಕ್ಕೆ ಸಾಧ್ಯ ಇಲ್ಲ? ಇಲ್ಲ. ಆ ಥರ ಬೇಸಿಕ್ಲಿ ಯಾಕೆ ನಾನು ಮುಂಚೆ ಹೇಳಿದಂಗೆ ಟೆಕ್ನಾಲಜಿ ಇರೋದು ಅಂಪೈರಿಂಗ್ ಹೌಲರ್ಸ್ ಬ್ಯಾಡ್ ಡಿಸಿಷನ್ಸ್ ಅನ್ನ ಇರಾಡಿಕೇಟ್ ಮಾಡಕ್ಕೆ. ನಾಟ್ ಟು ಎಲಿಮಿನೇಟ್ ದಿ ಅಂಪೈರ್ಸ್. ನಾಟ್ ಟು ಎಲಿಮಿನೇಟ್. ಬೇಕಂದ್ರೆ ಅಂಪೈರ್ಸ್ ಅಲ್ಲಿ ನಿಮ್ಗೆ ಬೇಕೇ ಬೇಕು. ಇಲ್ಲಾಂದ್ರೆ ನೀವೆಲ್ಲ ಎವ್ರಿ ಬಾಲ್ ಇಫ್ ಯು ಸ್ಟಾರ್ಟ್ ಡಿಸೈಡಿಂಗ್ ಆನ್ ಟೆಕ್ನಾಲಜಿ, ನಿಮ್ಮ ಮ್ಯಾಚ್ 3 ಅವರ್ಸ್ ಅಲ್ಲಿ ಮ್ಯಾಚ್ ಮುಗಿಯೋದು 6 ಅವರ್ಸ್ ಆಗುತ್ತೆ. ಅಂಡ್ ನೀವು ಪ್ಲೇಯರ್ ಮ್ಯಾನೇಜ್ಮೆಂಟ್ ಆಯ್ತು, ಕಮ್ಯುನಿಕೇಶನ್ ಆಯ್ತು, ಗ್ರೌಂಡ್ ವೆದರ್, ಲೈಟ್ ಕಂಡೀಷನ್ಸ್ ಆಯ್ತು, ಎಷ್ಟೊಂದು ಅಪಾರ್ಟ್ ಫ್ರಮ್ ಡಿಸಿಷನ್ ಮೇಕಿಂಗ್ ಎಷ್ಟೊಂದು ಆಸ್ಪೆಕ್ಟ್ಸ್ ಇದೆ ಅಂಪೈರಿಂಗ್ ಅಲ್ಲಿ. ಸೊ ಅದೆಲ್ಲ ಓನ್ಲಿ ಅಂಪೈರ್ಸ್ ಕ್ಯಾನ್ ಡು.